ಹುಬ್ಬಳ್ಳಿ ಧಾರವಾಡ ಅವಳಿ ಮಹಾನಗರದ ಪೊಲೀಸ್ ಕಮಿಷನರೇಟ್ ಏನಿದೆ, ಇದರಲ್ಲಿ SSK ಸಮುದಾಯ ಏನಿದೆ ಭಾಳ ಒಂದು ದೊಡ್ಡ ಸಮುದಾಯ. ಈ ಸಮುದಾಯದ ವತಿಯಿಂದ ನಾಳೆ ಹನುಮ ಜಯಂತಿಯನ್ನು ಒಂದು ಮೆರವಣಿಗೆ ಮತ್ತು ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ದಾರೆ. ನಾಳೆ ಅಂದರೆ 2ನೇ ತಾರೀಕು ಏಪ್ರಿಲ್ ಸಂಜೆ ಒಂದು 4:30-5 ಗಂಟೆಗೆ ಪ್ರಾರಂಭ ಆಗಲಿದೆ. ಎಲ್ಲ ಪಕ್ಷದ ಎಲ್ಲ ವಿವಿಧ ಜಾತಿ ಸಂಘಟನೆಯ ಧಾರ್ಮಿಕ ಮುಖಂಡರು ಕೂಡ ಅವರು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ. ಮತ್ತು ಕಳೆದ 8 ವರ್ಷಗಳಿಂದ ಅತ್ಯಂತ ಶಾಂತಿಯುತವಾಗಿ ಮಾಡ್ತಾ ಬಂದಿದ್ದಾರೆ. ಈಗ 9ನೇ ವರ್ಷವನ್ನು ನಾಳೆ ಆಚರಣೆ ಮಾಡ್ತಾ ಇದ್ದಾರೆ. ತುಳಜಾಭವಾನಿ ದೇವಸ್ಥಾನದ ಹತ್ರ ಪ್ರಾರಂಭ ಆಗಿ ಮೇದಾರೋಣಿ, ಟೌನ್ ಪೊಲೀಸ್ ಸ್ಟೇಷನ್, ದುರ್ಗದ ಬೈಲು, ಕಾಳಮ್ಮ ನಗಸಿ, ಮಹಾವೀರ್ ಗಲ್ಲಿ ಸೇರಿದಂತೆ ಇಲ್ಲೇ ತುಳಜಾಭವಾನಿ ಸರ್ಕಲಿಗೆ ಬಂದು ಎಂಡ್ ಆಗುತ್ತೆ. ಸುಮಾರು 1.5 ಕಿಲೋಮೀಟ್ರ್ ಮಾರ್ಗ. ಇಂದಿನ ವರ್ಷಗಳಲ್ಲಿ ಒಂದು ವರ್ಷದಲ್ಲಿ ಒಂದು ಸಣ್ಣ ಅಹಿತಕರ ಘಟನೆ ನಡೆದಿತ್ತು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಮತ್ತು ನಿಯೋಜನೆ ಮಾಡಿದ್ವಿ. ಅದರ ಒಂದು ಪೂರ್ವಭಾವಿ ತಯಾರಿಯಾಗಿ ಇವತ್ತು ಒಂದು ರೂಟ್ ಮಾರ್ಚನ್ನು ಮಾಡಿದ್ವಿ. ಸುಮಾರು 300ಕ್ಕೂ ಹೆಚ್ಚು ಸಿಬ್ಬಂದಿ, ಅಧಿಕಾರಿಗಳು, ಸ್ಟ್ರೈಕಿಂಗ್ ಫೋರ್ಸಸ್ ಇವತ್ತು ಸೇರಿದ್ದು. ನಾಳೆ ಅಗತ್ಯಕ್ಕೆ ತಕ್ಕಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆಯನ್ನು ಮಾಡಿ ಈ ಒಂದು ಹನುಮ ಜಯಂತಿಯಲ್ಲಿ ಅತ್ಯಂತ ಶಾಂತಿಯುತವಾಗಿ, ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡ್ತಿರೋದ್ರ ಜೊತೆಗೆ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಇದನ್ನು ಮುಗಿಸುವಂಥ ಕೆಲಸವನ್ನು ನಾವು ಸಿಬ್ಬಂದಿ ಇವತ್ತು ನಮ್ಮ ರೂಟ್ ಮಾರ್ಚಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ರೂಟ್ ಮಾರ್ಚಲ್ಲಿ ಇದ್ದರು. ನಾಳೆ ಅಗತ್ಯಕ್ಕೆ ತಕ್ಕಂತೆ ನನ್ನ ಲೆಕ್ಕದಲ್ಲಿ ಸುಮಾರು 700-800ಕ್ಕಿಂತ ಹೆಚ್ಚು ಜನ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಹೊರಗಡೆಯಿಂದ ನಾವು ಹೆಚ್ಚುವರಿಯಾಗಿ KSRP, ಹೋಮ್ ಗಾರ್ಡ್ಸ್ ಎಲ್ಲ ತೊಗೊಂಡಿದ್ದೀವಿ. ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ನಿರಂತರವಾಗಿ SSK ಸಮುದಾಯ ಏನಿದೆ ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಅತ್ಯಂತ ಶಾಂತಿಯುತವಾಗಿ, ಶಿಸ್ತುಬದ್ಧವಾಗಿ ಮತ್ತು ವಿಜೃಂಭಣೆಯಿಂದ ಮಾಡಿದೆ. ಈ ಬಾರಿ ಹನುಮ ಜಯಂತಿ ಕೂಡ ಅದೇ ರೀತಿ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೆ.